ನಮಸ್ಕಾರ. ನಂಗೆ ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ನಾನು ನನ್ನ ಪಾರ್ಟ್ನರು ತುಂಬಾ ಚೆನ್ನಾಗಿದ್ವಿ, ಶುರುಗೆ ನಮ್ಮ ರಿಲೇಶನ್ಶಿಪ್ ಎಷ್ಟು ಅದ್ಭುತವಾಗಿತ್ತೋ ಏನೋ, ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ಇವತ್ತು ನಾನು ಮೆಸೇಜ್ ಮಾಡಿದ್ರೆ ಆ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ, ಕೋಪ ಬರುತ್ತೆ. ಆದರೆ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ಇವರೇ ನನ್ನ ಸೋಲ್ಮೇಟ್, ಇವರೇ ನನ್ನ ಸರ್ವಸ್ವ, ದೇವರೇ ಭಗವಂತನೇ ಈ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಕಳಿಸಿದ್ದಾನೆ ಅಂತ. ನೀವು ಮೆಸೇಜ್ ಮಾಡಿದ ತಕ್ಷಣ ಮೆಸೇಜ್ ಮಾಡೋದು, ನಿಮ್ಮ ರೀತಿನೇ ಬಟ್ಟೆ ಹಾಕೋದು, ನಿಮ್ಮ ರೀತಿನೇ ತಿನ್ನೋದು, ನಿಮ್ಮ ರೀತಿನೇ ನಿಮ್ಗೇನು ಇಷ್ಟನೋ ಆ ವ್ಯಕ್ತಿಗೂ ಎಲ್ಲವೂ ಇಷ್ಟ ಇರುತ್ತೆ. ಯಾವಾಗ ನೀವು ಫೋನ್ ಮಾಡಿದ್ರು ನಿಮ್ಮ ಫೋನನ್ನು ಫಸ್ಟ್ ರಿಂಗಿಗೆ ಎತ್ತಾ ಇದ್ರು. ಆದರೆ ಈಗ ಯಾಕೆ ಈ ವ್ಯಕ್ತಿ ಬದಲಾಗಿದ್ದಾರೆ ಅಂತ ಯಾವತ್ತಾದರೂ ವಂಡರ್ ಮಾಡ್ತಿದ್ರೆ, ಇವತ್ತು ಸೈಕಾಲಜಿಕಲಿ ಯಾಕೆ ಹೀಗಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನಿದ್ದೀನಿ. ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ, ಶುರುಗೆ ನಿಮಗೆ ಅತಿಯಾಗಿ ಹೆಚ್ಚಾಗಿ ಪ್ರೀತಿ ಕೊಡೋದು, ಅತಿಯಾಗಿ ಹೆಚ್ಚಾಗಿ ಅಟೆನ್ಷನ್ ಕೊಡೋದು, ಕೊನೆಗೆ ಸ್ಲೋಲಿ ಕಮ್ಮಿ ಮಾಡ್ತಾ ಬರೋದು. ನೀವು ನೋಡಿ, ಕೆಸಿನೋದಲ್ಲಿ ಅಥವಾ ಯಾವ್ದಾದ್ರು ಗ್ಯಾಂಬಲ್ ಆಡೋರಲ್ಲಿ ಅವರು ಪ್ರತಿ ಸತಿ ನಿಮ್ಮನ್ನ ಗೆಲ್ಸಲ್ಲ, ಒಂದು ಸತಿ ಗೆಲ್ಲಿಸ್ತಾರೆ. ಆಗ ನಿಮ್ಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಮತ್ತೆ ಗೆಲ್ತೀನಿ ಅಂತ ಪದೇ ಪದೇ ನಿಮ್ಮ ದುಡ್ಡನ್ನೆಲ್ಲ ಅಲ್ಲಿಗೆ ಹಾಕ್ತಾ ಇರ್ತೀರಾ, ಕೊನೆಗೆ ಆ ಹಣವನ್ನು ಕಳ್ಕೊತಾ ಹೋಗ್ತೀರಾ. ಅದೇ ಥರ ನಿಮ್ಮ ಎಮೋಷನ್ಸ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ತೀರೋ ಎಮೋಷ್ನಲ್ ಇನ್ವೆಸ್ಟ್ಮೆಂಟನ್ನು ಹಾಗೆ ಮಾಡಿ. ತಬಕ್ಕಂತ ಪ್ರೀತಿಯಲ್ಲಿ ಬಿದ್ದುಬಿಡೋದು ತುಂಬಾ ಸುಲಭ, ಆದರೆ ಇದು ನಿಮ್ಮ ಚೈಲ್ಡ್ಹುಡ್ ವೂಂಡ್ಸಿಗೆ ಸಂಬಂಧಪಟ್ಟಿದ್ದು. ಅತಿಯಾಗಿ ಹೆಚ್ಚಾಗಿ ಪ್ರೀತಿ ಕೊಡೋದು, ಅತಿಯಾಗಿ ಹೆಚ್ಚಾಗಿ ಕಾಳಜಿ ಕೊಡೋದು, ಅವ್ರೊಂಚೂರು ಎಫರ್ಟ್ ಹಾಕಿದ್ರೆ ನಿಮ್ಮ ಪಾರ್ಟ್ ಆಫ್ ವರ್ಲ್ಡ್ ಅಲ್ಲ, ನಿಮ್ಮ ಇಡೀ ಪ್ರಪಂಚನೇ ಅವರಂತ ತಿಳ್ಕೊಂಬಿಟ್ಟಿರ್ತೀರ. ಬೇರೆ ಯಾವ ಫ್ರೆಂಡ್ಸನ್ನು ಮೀಟ್ ಮಾಡ್ತಾ ಇರಲ್ಲ, ಏನು ಮಾಡ್ತಾ ಇರಲ್ಲ, ಅವ್ರು ಸದಾ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ಕೊನೆಗೆ ಆ ವ್ಯಕ್ತಿ ಒಂದು ಸ್ವಲ್ಪ ವಿಡ್ರಾ ಮಾಡಿದ ತಕ್ಷಣ ನಿಮಗೆ ಇರೋಕ್ಕಾಗೋದೇ ಇಲ್ಲ. ಕೈಕಾಲೆಲ್ಲ ನಡಗೋದು, ಎದೆ ಒತ್ತದಂಗೆ ಆಗೋದು, ತಣ್ಣಕ್ಕಾಗೋದು, ಇದಕ್ಕಿದ್ದಂಗೆ ಆಂಗ್ಸೈಟಿ ಶುರು ಆಗುತ್ತೆ. ಇದೆಲ್ಲವೂ ಸರ್ವೇ ಸಾಮಾನ್ಯ. ಆದರೆ ಇದರ ಹಿಂದಿನ ಸೈಕಾಲಜಿ, ಆ ವ್ಯಕ್ತಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ ನಿಮಗೆ? ಇದನ್ನು ನಾವು ಏನಂತ ಕರಿತೀವಿ ಸೈಕಾಲಜಿಲಿ ಅಂತ ಹೇಳಿದ್ರೆ, ಲವ್ ಬಾಂಬಿಂಗ್ ಅಂತ. ಶುರುಗೆ ಆ ವ್ಯಕ್ತಿ ಅತಿಯಾದ ಹೆಚ್ಚು ಅಟೆನ್ಷನ್ ಕೊಡ್ತಾ ಇರೋದು, ಅತಿಯಾದ ಕಾಳಜಿ ಕೊಡೋದು, ಫೋನ್ ಮಾಡೋದು, ಮೆಸೇಜ್ ಮಾಡೋದು, ತಕ್ಷಣ ಮೀಟ್ ಮಾಡೋದು, ನಿಮ್ಗೆ ಹೇಗೆ ಇಷ್ಟನೋ ಎಲ್ಲವನ್ನೂ ಅವರು ಪೋರ್ಟ್ರೇ ಮಾಡ್ತಾ ಹೋಗ್ತಾರೆ. ಕೊನೆಗೆ ಇದ್ದಕ್ಕಿದ್ದಂಗೆ ಐಡಿಯಾನೇ ಇರಲ್ಲ, ನೀವು ಎಲ್ಲ ಮೀಟ್ ಮಾಡಿರ್ತೀರ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿರ್ತೀರ, ಇದ್ದಕ್ಕಿದ್ದಂಗೆ ನೆಕ್ಸ್ಟ್ ಏನು ಫೋನು ಮಾಡಲ್ಲ, ಮೆಸೇಜು ಮಾಡಲ್ಲ, ಕಾಲು ಮಾಡಲ್ಲ. ಏನಾಗ್ತಿದ್ಯಪ್ಪ, ಯಾಕೆ ಹಿಂಗೆ ಆಗ್ತಿದೆ ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ತಿರ್ಗಾ ವಾಪಸ್ ಬರ್ತಾರೆ. ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ, ರಿವಾರ್ಡ್ ಪ್ರಿಡಿಕ್ಷನ್ ಅಂತ ಕರೀತಾರೆ. ಅಂತ ಹೇಳಿದ್ರೆ ನಿಮಗೆ ಹೇಗೆ ಅನ್ಸುತ್ತೆ ಅಂತ ಹೇಳಿದ್ರೆ, ಅವರು ಬಂದು ನಿಮಗೆ ಮಾತಾಡಿದಾಗ, ಮೆಸೇಜ್ ಮಾಡಿದಾಗ, ಕಾಲ್ ಮಾಡಿದಾಗ ನೀವೇನೋ ಗೆದ್ದಂಗೆ ಅನಿಸುತ್ತೆ. ಹೇಗೆ ಈಗ ಗ್ಯಾಂಬಲ್ ಬಗ್ಗೆ ಹೇಳ್ತಾ ಇದ್ನಲ್ವ, ಆ ಥರ ಫೀಲ್ ಆಗ್ತಾ ಹೋಗುತ್ತೆ. ಆದರೆ ಈ ಲವ್ ಬಾಂಬಿಂಗ್ ಅನ್ನೋದು ಒಂದು ಅಡಿಕ್ಷನ್. ಹೇಗೆ ಕುಡ್ತಾ ಅಥವಾ ಇನ್ನೊಂದು ಸಬ್ಸ್ಟೆನ್ಸ್ ಅಡಿಕ್ಷನ್ನು, ಇದು ಕೂಡ ಹಾಗೆ. ನಮ್ಮ ಎಮೋಷ್ನಲ್ಲಿ ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಯಾಕಂತ ಹೇಳಿದ್ರೆ ನೋಡಿ, ಯಾವಾಗಲೂ ಹೇಳ್ತಾರೆ, ಶುರುಗೆ ಯಾವುದು ತುಂಬಾ ಅದ್ಭುತವಾಗಿರುತ್ತೆ, ಯಾವತ್ತೂ ಅಷ್ಟೇ. ನೀವು ಹೇಗೆ ಯಾರ್ದೋ ಲ್ಯಾಂಡಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿಬಿಡಲ್ಲ ಅಲ್ವಾ. ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಗಿದೆ, ನಿಮಗೆ ತಕ್ಕ ಹಾಗೆ ಜಾಗದಲ್ಲಿದೆ, ನಿಮಗೆ ತಕ್ಕ ಹಾಗೆ ಎಲ್ಲ ಥರ ಇದ್ರೆ ಅದ್ರ ಮೇಲೆ ಮನೆ ಹೇಗೆ ಕಟ್ಟುತ್ತೀರೋ ಹಾಗೆ ಈ ವ್ಯಕ್ತಿ ಜೊತೆ ನನಗೆ ಏನಾದರೂ ಫ್ಯೂಚರ್ ಇದೆಯಾ, ಈ ವ್ಯಕ್ತಿ ಜೊತೆ ನಾನು ಸಂಬಂಧವನ್ನು ಬೆಳೆಸ್ಬೋದಾ, ಇಂತಹ ಒಂದು ವ್ಯಕ್ತಿಯನ್ನು ನನ್ನ ಮಕ್ಕಳಿಗೆ ತಂದೆ ಅಥವಾ ತಾಯಿಯಾಗಿ ನಾನು ಚೂಸ್ ಮಾಡ್ಬೋದಾ, ಅಥವಾ ನಾಳೆ ನನ್ನ ಪೇರೆಂಟ್ ಯಾರು ಸಿಕ್ಕಾಗಿದ್ರೆ ನಾನು ಯಾವಾಗ ಡಿಸಿಷನ್ ತೊಗೊಳಕ್ಕಾಗಲ್ವೋ ಈ ವ್ಯಕ್ತಿ ನನ್ನ ಪರವಾಗಿ ಡಿಸಿಷನ್ ತೊಗೋಬೋದಾ, ಈಕೆ ಅಥವಾ ಈತ ನನಗೆ ಎಮೋಷ್ನಲ್ ಸೇಫ್ಟಿಯನ್ನು ಕೊಡ್ತಾ ಇದ್ದಾರಾ, ಇದೆಲ್ಲವನ್ನು ಅನಲೈಸ್ ಮಾಡೋದು ತುಂಬಾ ಮುಖ್ಯ. ನೋಡಿ, ನಿಮ್ಮ ಎಮೋಷನ್ಸು, ನೀವು ಲಾಕರಲ್ಲಿ ಹೇಗೆ ನಿಮ್ಮ ಒಡವೆ ದುಡ್ಡನ್ನೆಲ್ಲ ಕಿಜೋರಿಲಿ ಇಡ್ತೀರಲ್ವ ಬಚ್ಚಿಟ್ಟು, ಹಾಗೆ ನಿಮ್ಮ ಎಮೋಷನ್ಸನ್ನು ಬಚ್ಚಿಡ್ತಾ ಹೋಗಿ. ಯಾರಿಗೆ ತೀರಾ ಅವರ ಮೇಲೆ ಡಿಪೆಂಡೆನ್ಸಿ, ನೋಡಿ ಇಂಥದ್ದು ಪ್ರಪಂಚದ ಅತಿ ಒಳ್ಳೆಯ ವ್ಯಕ್ತಿ ಆಗಿರಲಿ, ನೀವು ಯಾವಾಗ ನೀನು ಬಿಟ್ಟರೆ ನನಗೆ ಪ್ರಪಂಚನೇ ಇಲ್ಲ ಅಂತ ಯಾವಾಗ ಹೇಳ್ತಿರೋ, ಆಗ ಕೂಡ ಅವರು ನಿಮ್ಮ ಎಮೋಷನ್ಸನ್ನು ಗ್ರಾಂಟೆಡ್ ಆಗಿ ತಗೋತಾರೆ. ನಿಮ್ಮ ಎಮೋಷನ್ಸನ್ನು ಹೈಡ್ ಮಾಡ್ತಾ ಹೋಗಿ. ನೀವು ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಗೊತ್ತಾ. ಮುಂದಿನ ಸಂಚಿಕೆಯಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗಾಗಿ ನಾನು ಹೇಳ್ತೀನಿ, ಹೇಗೆ ತಮ್ಮನ್ನು ತಾವು ನೋಡ್ಕೊಳ್ಳೋದು. ಅದರಲ್ಲೂ ಯಾಕಂತ ಹೇಳಿದ್ರೆ, ಯಾಕೆ ಹೆಣ್ಮಕ್ಳನ್ನ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಹಾಗಾಗಿ ನಿಮ್ಮ ಎಮೋಷನ್ಸನ್ನು ಪ್ರೊಟೆಕ್ಟ್ ಮಾಡ್ಕೋತಾ ಹೋಗಿ. ಯಾರಾದರೂ ಅನ್ಸರ್ಟಿನಿಟಿ ಅಥವಾ ಒಂದ್ಸತಿ ಹೇಗೆ ನಿಮಗೆ ಗೊತ್ತಿರಲ್ಲ, ಪ್ರತಿದಿನ ಅವ್ರ ಜೊತೆ ಇರೋದು ಎಗ್ಶೆಲ್ಸ್ ಮೇಲೆ ನಡೆದಂಗಿರುತ್ತೆ. ಎಸ್ಪೆಷಲಿ ನಾರ್ಸಿಸಿಸ್ಟ್ ಜೊತೆ ಹುಷಾರಾಗಿರಬೇಕು. ಶುರುಗೆ ನೀವು ಹೇಗಿರ್ತಾರೋ ನಿಮ್ಮ ಎಮೋಷನ್ಸನ್ನು ಮಿರರ್ ಮಾಡ್ತಾ ಹೋಗ್ತಾರೆ, ಸಡನ್ಲಿ ವಿಡ್ರಾ ಮಾಡ್ತಾ ಹೋಗ್ತಾರೆ. ಇದೆಲ್ಲವೂ ಕೂಡ ಮೈಂಡ್ ಮ್ಯಾನಿಪುಲೇಷನ್ ಗೇಮ್ಸ್. ಹಾಗಾಗಿ ಯಾವ ಲವ್ ಸೇಫ್ ಅನ್ಸುತ್ತೆ, ನಾನು ಯಾವಾಗಲೂ ಹೇಳ್ತೀನಿ, ಯಾವ್ದಾದ್ರು ವ್ಯಕ್ತಿ ಮೀಟ್
ಮೀಟ್ ಮಾಡಿದಾಗ ನಿಮಗೆ ಸಿಕ್ಕಾಪಟ್ಟೆ ಬೋರಿಂಗ್ ಅನಿಸ್ಬೇಕು. ಅದು ನಿಜವಾದ ರಿಲೇಷನ್ಶಿಪ್. ಅಟ್ ದ ಎಂಡ್ ಆಫ್ ದ ಡೇ ನೀವೇನು ಕ್ರೇವ್ ಮಾಡ್ತೀರಾ ಹೇಳಿ? ಪೀಸ್, ನೆಮ್ಮದಿ ಅಲ್ವಾ? ನಾವು ಯಾವ ಒಡವೆ ಹಾಕೊಂಡಿರ್ತೀವಿ, ಒಡವೆ ಹಾಕೊಂಡಿದ್ರೆ ಎಷ್ಟೋ ಜನ ಬಿಲಿಯನರ್ಸ್ ಯಾಕೆ ಡಿವೋರ್ಸ್ ಆಗ್ತಾರೆ ಅಲ್ವಾ? ಮನಸ್ಸಿಗೆ ತುಂಬ ಮುಖ್ಯವಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಸೇಫ್ಟಿ, ಪೀಸ್ ಅಲ್ವಾ? ಆ ವ್ಯಕ್ತಿ ನಿಮ್ಮದು ಅಂತ ನಿಮಗೆ ಕಂಪ್ಲೀಟ್ ಫೀಲ್ ಆಗಬೇಕು, ನೆಮ್ಮದಿ ಅನಿಸ್ಬೇಕು. ಅದು ನಿಜವಾದ ರಿಲೇಷನ್ಶಿಪ್. ಸೊ ಎಲ್ರಿಗೂ ನೀವು ಎಮೋಷನ್ಸನ್ನು ಕೊಡೋದು ಒಳ್ಳೆಯದಲ್ಲ. ಸೊ ಯಾರಾದರೂ ಹೀಗೆ ನಿಮಗೆ ಲವ್ ಬಾಂಬಿಂಗ್ ಮಾಡ್ತಾ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ಅದು ನಾಟ್ ಅ ಗುಡ್ ರಿಲೇಷನ್ಶಿಪ್. ಯಾಕಂತ ಹೇಳಿದ್ರೆ ಇದೆಲ್ಲವೂ ಸೈಕಾಲಜಿಕಲ್ ಮ್ಯಾನಿಪುಲೇಷನ್ ಟ್ರಿಕ್ಸ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.